ರೇಣುಕಾ, ಶಾರದೇವಿ ನನಗೆ ಸೌಭಾಗ್ಯವನ್ನು ಇರಲಿ. ನೋಡ್ರಿ ರೇಣುಕಾ, ರಘುವೀರ ಇನ್ನೂ ಬರ್ಲಿಲ್ಲವೇನು? ಇಲ್ಲ ಸ್ವಾಮಿ, ವರ್ಕ್ಶಾಪಿನ ಕೆಲಸ ಮುಗ್ದಿದೆಯೋ ಇಲ್ವೋ? ತನ್ನ ಅಣ್ಣನ ಶಿಕ್ಷಣ ವಿದ್ಯಾಭ್ಯಾಸಕ್ಕಾಗಿ ಇನ್ನೂ ಅದೆಷ್ಟು ಕಷ್ಟಪಡಬೇಕಾಗಿದೆಯೋ ನನ್ನ ಕಂದ. ನಿಜ ರೇಣುಕಾ, ರಘುವೀರ ತನ್ನ ಶ್ರಮದ ಬೆವರು ಸುರಿಸಿ ಹಣ ಕಳಿಸಿದ್ದರೆ ದಿಲೀಪನ ಅಭ್ಯಾಸ ಕುಂಠಿತುಕೊಂಡು ಹಳೆ ಮಾತಾಗ್ತಿತ್ತು. ಅಣ್ಣನ ಶಿಕ್ಷಣಕ್ಕಾಗಿ ಅವಿಶ್ರಾಂತವಾಗಿ ಹೋರಾಡುವ ನನ್ನ ರಘುವೀರ ನಿಜವಾಗಿಯೂ ದಿಲೀಪನಿಗೆ ಆದರ್ಶ ಬಂಧು ಆಗಿದ್ದಾನೆ ರೇಣುಕಾ. ನಿಜ ಅಂದ್ರೆ ಹೇಳಪ್ಪ. ಅಣ್ಣ ಇನ್ನೇನ್ ಬಂದ್ಬಿಡ್ತಾನೆ ಕಣೋ, ಯಾಕೆ? ಪಾಸ್ ಆದವ್ರ ನೀನ್ ಅಣ್ಣ ಪಾಸ್ ಆಗಿದನೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಇದೀಯಾ? ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಪ್ಪ. ನಿನ್ನ ಅಣ್ಣ ಇಷ್ಟೊತ್ತಾದರೂ ಪರೀಕ್ಷೆ ಫಲಿತಾಂಶ ಏನು ಅಂತ ಹೇಳಲಿಲ್ಲ. ಅವನ ಬರುವಿಕೆನೇ ನಾನು ಕಾಯ್ತಾ ಇದ್ದೀನಿ. ಇನ್ನೇ ನಿಮ್ಮ ಅಣ್ಣ ಬಂದ್ಬಿಡ್ಬೋದು. ಬಂದ ತಕ್ಷಣ ಗೊತ್ತಾಗುತ್ತೆ ಏನಾಗಿದೆಯೋ ಏನೋ ಪರೀಕ್ಷೆ ಫಲಿತಾಂಶ. ಅರೆ ನಾನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದೀನಪ್ಪ. ಅಮ್ಮ, ನಾನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದೀನಿ. ಅಂತೂ ಆ ತಾಯಿ ಶಾರದಾಂಬೆಗೆ ನನ್ನ ಮೊರೆ ಕೇಳಿಸ್ತು ಅಂತ ಕೇಳುತ್ತೆ. ಅಂತೂ ನೀನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿ ಬಂದಿಯಲ್ಲ, ಅಷ್ಟೇ ಸಾಕು. ಶಕಿಲಾ, ಅಮ್ಮ ಶಕಿಲಾ, ಬಾಮ್ಮ ಇದೆ ನೋಡಮ್ಮ, ನಿಮ್ಮ ಅಣ್ಣ ಪಾಸ್ ಆಗಿ ಬಂದಿದ್ದಾನೆ. ದೇವ್ರ ಮುಂದೆ ತುಪ್ಪ ದೀಪ ಹಚ್ಚೋಗು. ಹೌದಿನಣ್ಣ? ಹೌದು ತಂಗಿ, ನೋಡು ನಾನು BA ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದೀನಿ ಅಮ್ಮ. ನೋಡು, ನೀನು ನಗು ನಗುತ್ತಾ ಎಲ್ಲರಿಗೆ ಸ್ವೀಟ್ ಹಂಚ್ಬೇಕಮ್ಮ. ನೋಡಿದ್ಯಾ, ಅಂತೂ ನಿನ್ನ ಪಾಸ್ ಆಗಿ ಬಂದ, ಸರಿನಾ? ಪೇಡೆ ಕೊಡೋದು ಪಾಸ್ ಆದವರಂತೆ. ಅಮ್ಮ, ನಾನು ಬೇಗನೆ ಹೋಗಿ ಬಿಸಿ ಬಿಸಿಯಾಗಿ ರುಚಿ ರುಚಿಯಾದ ಅಡಿಗೆ ಮಾಡ್ತೀನಿ. ನಿಮ್ಮ ಅಣ್ಣ ಪಾಸ್ ಆಗಿ ಬಂದಿದ್ದಾನೆ, ಪಾಯಸ ಮಾಡು. ಆಯ್ತು. ಹೌದಣ್ಣ, ಯಾವ ಕ್ಲಾಸು? BA ಫಸ್ಟ್ ಕ್ಲಾಸ್ ಆಗಿದ್ದೀನಿ ನೋಡು. ಇನ್ನು ಮುಂದೆ ನನ್ನ ತಂದೆಯ ತಾಯಿಯ ಸೇವೆ ಮಾಡುವ ಭಾಗ್ಯ ತಾಯಿ ಎಲ್ಲಮ್ಮ ಮಲ್ಲಿನಾಥ ನನಗೆ ನೀಡಿಕೊಟ್ಟರು. ಹಾಗಾದರೆ ಇನ್ನು 2 ವರ್ಷ ಅಭ್ಯಾಸ ಮುಂದುವರಿಸಿ MA ಮುಗಿಸಿ ಬಿಡೋಣ. ಹೇಳ್ತಮ್ಮ, ಬೇಡ. ಇನ್ನು ಮುಂದೆ ತಂದೆ ತಾಯಿಗಳ ಸೇವೆ ಮಾಡಬೇಕು. ನಾನು ಒಂದು ದೊಡ್ಡ ಅಧಿಕಾರಿಯಾಗಿ ನೌಕರಿ ಮಾಡಬೇಕು. ಕರೆಕ್ಟ್. ನೀನೊಬ್ಬ ದೊಡ್ಡ ಆಫೀಸರ್ ಆಗಿ ಅಣ್ಣನಿಗೆ ಪರಿಚಯ ಆಗೇ ಬೇಕೇ ಬೇಕು. ಹಿರಿಯರು ಮಾತನಾಡುವಾಗ ಸುಮ್ಮನೆ ನಿಂದಿರ್ಬೇಕು. ಸರಿ ಸರಿ ನೋಡಪ್ಪ, ನಿನ್ನ ಶಿಕ್ಷಣಕ್ಕಾಗಿ ಕಷ್ಟಪಡ್ತಾ ಇರೋರು ನಾವಲ್ಲ, ನಿನ್ನ ತಮ್ಮ ರಘುವೀರ. ಹಗಲು ರಾತ್ರಿ ಅನ್ನದೆ ವರ್ಕ್ಶಾಪಿನಲ್ಲಿ ಹಮಾಲಿಯಂತೆ ದುಡಿದು, ಅಮ್ಮ, ಹೌದಪ್ಪ, ನಿನ್ನ ವಿದ್ಯಾಭ್ಯಾಸವನ್ನ ಪೂರ್ಣಗೊಳಿಸಿದ್ದಾನೆ. ದಿಲೀಪ, ಅಮ್ಮ, ನಂದೊಂದು ಮಾತನಾಡಿಸ್ಕೊಡ್ತೀಯಾ ಕಂದ? ಅಮ್ಮ, ನಿಂದು ಒಂದು ಮಾತು ಏಕೆ, ನಿನ್ನ 100 ಮಾತು ನಡೆಸಿಕೊಡ್ತೀನಿ ಅಂತ ಹೇಳ್ತೀನಿ ಅಮ್ಮ. ನಿನ್ನ ತಮ್ಮ ನಿನ್ನ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದಂತೆ ನಿನ್ನ ತಮ್ಮನ ವಿದ್ಯಾಭ್ಯಾಸಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ನನಗೆ ಮಾತು ಕೊಡ್ತೀಯಾ ಕಂದ? ಅಮ್ಮ, ಅಮ್ಮ, ಇದಾವ ಸಂಶಯದ ವಿಷಯದ ಶಬ್ದ ಸುಳಿಯುತ್ತೆ ಅಮ್ಮ ನಿನ್ನ ಬಾಯಿಂದ.
ಧರ್ಮಮೂರ್ತಿಯಾದ ನನ್ನ ತಂದೆ ತಾಯಿಯ ಪವಿತ್ರ ರಕ್ತದಲ್ಲಿ ಹುಟ್ಟಿ ಅವರ ಪುಣ್ಯ ಉದರದಲ್ಲಿ ಬೆಳೆಸಿ ಭೂಮಿಗಿಳಿದು ಅದಾವ ಸಂತುಕರಿನಲ್ಲಿ ಕುತ್ತ ಕಂಡಿರನ್ನು ಈ ರೀತಿ ಮಾತನಾಡುವೆ ಅಮ್ಮ. ಅಮ್ಮ, ಈ ನಿನ್ನ ಪವಿತ್ರವಾದ ಪಾದ ಮುಟ್ಟಿ ನನ್ನ ತಮ್ಮನಿಗೆ ಕೇಡ ಭಾವನೆ ನನ್ನಲ್ಲಿ ಬಂದಿದೆ. ನಿಜವಾದ್ರೆ ಇದು ತೆಗೆದುಕೊಂಬ ವಚನ. ಅಷ್ಟಾದ್ರೆ ಸಾಕಪ್ಪ, ತುಂಬಾ ಸಂತೋಷವಾಯ್ತು. ಕರೆಕ್ಟ್. ನೀನು ಪದವೀಧರನಾಗಿ ಸಾಕು. ನಿನಗೆ ಆದಷ್ಟು ಬೇಗ ಪರಿಚಯ ಬೇಕೇ ಬೇಕು. ಸುಮ್ಮನೆ ಇಲ್ಲೋ, ಹಿರಿಯರು ಮಾತನಾಡುವಾಗ ಮಧ್ಯ ಮಧ್ಯದಲ್ಲಿ ಯಾಕೆ ಬರ್ತೀವಿ? ಅವನೇನೋ ತಪ್ಪಾಗಿ ಮಾತಾಡ್ದ. ಆಯಾಸವಾಗಿ ದಡದು ಬಂದಿರೋ ನಿನ್ನ ದೇಹಕ್ಕೆ ಉಪಚರಿಸೋದಕ್ಕೆ ಒಬ್ಬ ಔಪಚಾರಿಕ ಅವಶ್ಯಕತೆ ಇದ್ದೇ ಇದೆ ಅಲ್ವಾ? ಅಮ್ಮ, ಇನ್ನು ಮುಂದೆ ರಘುವೀರನಿಗೂ ವರ್ಕ್ ಶಾಪಿನಲ್ಲಿ ಹೋಗಿ ಬಿಡುವುದು. ಶಕಿಲ, ತಂಗಿ ಶಕಿಲ, ಬಾರಮ್ಮ ಹೊರಗೆ. ಶಕಿಲಾ, ಅಮ್ಮ ಶಕಿಲಾ, ನೀನು ಹೋಗಿದ್ರು ಕೇಳಲ್ಲ, ನಾ ಕೂಗಿದ್ರು ಕೇಳಮ್ಮ. ಏನಮ್ಮ, ಏನ್ ಮಾಡ್ತಾ ಇದೀಯ ಒಳಗಡೆ? ಅಡಿಗೆ ಎಲ್ಲ ಮಾಡಿ ಮುಗಿಸಿದೀಯಾ? ಅಡಿಗೆ ಎಲ್ಲ ರೆಡಿ ಮಾಡಿದ್ದೀನಿ, ಅದೆಲ್ಲ ಆರಿ ಹೋಗುತ್ತೆ. ಹಾಗ ಎಲ್ಲರೂ ಬಂದ್ಬಿಡಿ.
ತಂಗಿಯಮ್ಮ ಅಮ್ಮ ಬಿಸಿ ಬಿಸಿಯಾದ ಪಾಯಸ ಮಾಡು ಅಂತ ಹೇಳಿದ್ರಲ್ಲ, ಅದಕ್ಕಾಗಿ ಎಲ್ಲ ಸಿದ್ಧ ಮಾಡಿದ್ದೇನೆ. ಅದೆಲ್ಲ ಆರಿ ಹೋಗುತ್ತೆ, ಬನ್ನಿ.